ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಮಾರ್ಚ್ 15ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನೂತನ ಬಿಜೆಪಿ ಕಚೇರಿ ಉದ್ಘಾಟನೆಯಾಗಬೇಕಿತ್ತು. ಆದರೆ ಅದೇ ದಿನ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಅವರು ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ಕಚೇರಿ ಉದ್ಘಾಟನೆಯನ್ನು ಮುಂದೂಡಲಾಗಿದೆ. ಈ ನಡುವೆ ಬಿಜೆಪಿ ನೂತನ ಕಚೇರಿಯಲ್ಲಿ ಇಂದು ಮೊದಲ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಸಂದೀಪ್ ರೆಡ್ಡಿ ಅವರು ತಮ್ಮ ಜೊತೆ ಚರ್ಚೆ ನಡೆಸದೆ ಬಂದ್ ದಿನಾಂಕ ನಿಗದಿ ಮಾಡಿದ್ದಾರೆ. ಭಾನುವಾರ ಎಲ್ಲರೂ ರಜೆಯಲ್ಲಿರುವ ಕಾರಣ ಅಂದು ಬಂದ್ ಮಾಡಿದರೂ ಯಾವುದೇ ಉಪಯೋಗವಿಲ್ಲ. ಆದರೂ ಬಂದ್ಗೆ ನಮ್ಮ ಸಹಮತ ಇದೆ ಎಂದರು. ಏನು ಭಾನುವಾರ ನಮ್ಮ ಚಿಕ್ಕಬಳ್ಳಾಪುರನ ಜಿಲ್ಲೆಯಲ್ಲಿ ಎಲ್ಲನ ಬಂದ್ ಮಾಡಬೇಕಂತಕ್ಕಂಥ ಏನು ತೀರ್ಮಾನ ಮಾಡಿತ್ತು, ಅದು ಪೂರಕವಾಗಿ ನಮ್ಮ ಕಚೇರಿಯ ಉದ್ಘಾಟನೆಯನ್ನು ಮುಂದೂಡಲಾಗಿದೆ. ಎಲ್ಲರ ಕೂಗು ಒಂದೇನೆ. ಇವತ್ತು ನಾವು ಕೂಡ ಭಾನುವಾರ ದಿವಸ ಏನು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ, ನಮ್ಮದು ಕೂಡ ಅದಕ್ಕೆ ಸಮ್ಮತ ಇದೆ. ನಾವು ಕೂಡ ಅವ್ರ ಜೊತೆ ವಾಯ್ಸನ್ನು ಬೆಳೆಸ್ತೀವಿ, ಅವ್ರ ಜೊತೆ ಇರ್ತೀವಿ. ಆದರೆ ಮಾಡ್ತಕ್ಕಂಥದ್ದು ಸುಮ್ಮನೆ ಒಂದು ಹೆಸರಿಗಾಗಬಾರ್ದು. ಇವತ್ತು ಬಂದ್ ಮಾಡ್ತಕ್ಕಂಥದ್ದನ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತ ಪಕ್ಷದ ಕಚೇರಿ ಮಾಡಬೇಕಿತ್ತು, ಅದು ಮಾಡಲಾಗಿದೆ. ನೂತನ ಕಚೇರಿಯನ್ನು ಪಕ್ಷದ ವರಿಷ್ಠರನ್ನು ಕರೆಯಿಸಿ ಮಾರ್ಚ್ 15ರ ಭಾನುವಾರ ಉದ್ಘಾಟನೆ ನೆರವೇರಿಸಬೇಕಿತ್ತು. ಆದರೆ ಬಂದ್ ಹಿನ್ನೆಲೆ ಕಚೇರಿ ಉದ್ಘಾಟನೆ ಮುಂದೂಡಲಾಗಿದೆ. ಬಂದ್ಗೆ ನಮ್ಮ ಸಹಮತ ಇದ್ದು ಧ್ವನಿಗೂಡಿಸಲಾಗುವುದು. ಸರ್ಕಾರಕ್ಕೆ ಚುರುಕು ಮುಟ್ಟಿಸಲು ಬಂದ್ ಮಾಡಬೇಕು. ಆದರೆ ಭಾನುವಾರ ಬಂದ್ ಮಾಡುವುದರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಲು ಸಾಧ್ಯವಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳು ಸೇರಿಸಿ ರಾಜ್ಯ ನಾಯಕರನ್ನು ಕರೆಯಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಆದರೆ ಭಾನುವಾರ ಸರ್ಕಾರದವರು ಯಾರೂ ಇರಲ್ಲ, ಎಲ್ಲ ರಜಾ. ಅವ್ರಿಗೇನು ಇದರಿಂದ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ, ಅವ್ರಿಗೂ ಚುರುಕು ಮುಟ್ಟೋದಿಲ್ಲ. ಆದರೆ ನಾನು 2-3 ದಿವಸದಿಂದ ಡೆಲ್ಲಿಯಲ್ಲಿದ್ದೆ, ನಮ್ಮ ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಇದರ ವಿಷಯ ಕೂಡ ಪ್ರಸ್ತಾಪ ಮಾಡಿ ಮುಂಬರುವ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ, ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ಎರಡೂ ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ ಕೂಡ ಸೇರಿಸಿ ನಮ್ಮ ಪಕ್ಷದ ವರಿಷ್ಠರು ರಾಜ್ಯದಿಂದ ರಾಷ್ಟ್ರದಿಂದ ಕೂಡ ಅವ್ರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಜೊತೆ ಕರ್ಕೊಬಂದು ಎಲ್ಲ ಸಂಘಟನೆಗಳನ್ನ ಒಟ್ಟಿಗೆ ಕೂತ್ಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸ ನಾವು ಮಾಡೋದು ಈಗ ರೂಪುರೇಷೆಗಳನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಪ್ರಸ್ತುತ ನೂತನ ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರು ಹರಿಸಲು ಅನುದಾನ ನೀಡಿದೆ. ಅದೇ ಅನುದಾನವನ್ನು ಪ್ರಸ್ತುತ ಹರಿಸುತ್ತಿರುವ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಬಳಸಿದ್ದರೆ ಜನರ ಆರೋಗ್ಯ ಸುಧಾರಿಸುತ್ತಿತ್ತು. ಆದರೆ ಸರ್ಕಾರ ಆ ನಿಟ್ಟಿನಲ್ಲಿ ಗಮನ ಹರಿಸುತ್ತಿಲ್ಲ. ಬೆಂಗಳೂರಿನಿಂದ ಬರುತ್ತಿರುವ ತ್ಯಾಜ್ಯ ನೀರಿನಲ್ಲಿ ಆಸ್ಪತ್ರೆ ತ್ಯಾಜ್ಯ, ಕೈಗಾರಿಕಾ ತ್ಯಾಜ್ಯ ಸೇರಿ ಆ ತ್ಯಾಜ್ಯ ನೀರಿನಲ್ಲಿ ರಾಸಾಯನಿಕಗಳು ಹೆಚ್ಚಾಗಿವೆ. ಇದು ಈ ಭಾಗದ ಜನರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂದರು. ಇನ್ನು ಜಿಲ್ಲೆಯಲ್ಲಿ ಬೆಳೆಯುವ ತರಕಾರಿಯಲ್ಲೂ ಅಪಾಯಕಾರಿ ಲವಣಾಂಶಗಳು ಇರುವ ಮಾತುಗಳು ಕೇಳಿಬಂದಿದ್ದು, ಜಿಲ್ಲೆಯ ರೈತರು ಬೆಳೆದ ತರಕಾರಿ ಬಳಸಬಾರದು ಎಂದು ಹೇಳಿದರೆ ರೈತರ ಸ್ಥಿತಿ ಏನು ಎಂದು ಪ್ರಶ್ನಿಸಿದರು. 3ನೇ ಹಂತದ ಶುದ್ಧೀಕರಣ ಮಾಡದಿದ್ದರೆ 3 ಜಿಲ್ಲೆಗಳಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು. ಯಾಕೆಂದರೆ ಜಿಲ್ಲೆಯ ಜನರು ಸೇವಿಸುವ ಊಟವೇ ವಿಷವಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಚರ್ಮ ಮಂದವಾಗಿದೆ. ಹಾಗಾಗಿ ಮುಂದೆ ಪಕ್ಷಾತೀತ ಹೋರಾಟಕ್ಕೆ ಸಿದ್ಧತೆ ಮಾಡಲಾಗುವುದು ಎಂದರು. ಇನ್ನು ಈ ಹಿಂದೆ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರೇ 2 ಹಂತದ ಶುದ್ಧೀಕರಣ ಸಾಕು ಎಂದಿದ್ದರಲ್ಲ, ಆಗ ನೀರು ಸರಿಯಾಗುತ್ತಾ ಎಂಬ ಪ್ರಶ್ನೆಕರ್ತರ ರಿಟೇಕ್
ಆಗ ನೀರು ಸರಿಯಾಗುತ್ತಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ತಡವರಿಸಿದ ಅಧ್ಯಕ್ಷರು ಉತ್ತರ ನೀಡದೆ ರಾಜಕೀಯ ಬೇಡ ಎಂದು ಜಾರಿಕೊಂಡರು. ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಾರದೆ ಬಂದ್ಗೆ ಕರೆ ನೀಡಿದ್ದರೆ ಪಕ್ಷದಲ್ಲಿ ಭಿನ್ನಮತ ಇದೆಯೇ ಎಂಬ ಪ್ರಶ್ನೆಗೂ ಅವರು ಸಮರ್ಪಕ ಉತ್ತರ ನೀಡಲಿಲ್ಲ. ಶಾಸಕರು ಏನು ಮಾತಾಡಿದ್ರು? ಶಾಸಕರು ಆಗೋಕ್ಕಿಂತ ಮುಂಚೆ ಅಲ್ಲ ಅವ್ರ ತರ ನೀವು ಅಲ್ಲಿಗೆ ಒಂದು ನಿಮಿಷ ಏನು ಮಾತಾಡಿದ್ರು? ಇದರೇ ಮಾತಾಡಿದ್ರು. ಆದರೆ ನಮ್ಮ ಸಂಸದರು ಅವರು ಈ ಒಂದು HN ವ್ಯಾಲಿ KC ವ್ಯಾಲಿ ತಂದಿದ್ದು ಇನಿಷಿಯಲ್ ಸ್ಟೇಜ್ ಇತ್ತು. ತಂದು ಬಿಟ್ಟು ನೀರು ಬಿಟ್ಟಾದ್ಮೇಲೆ ವೈಫಲ್ಯಗಳನ್ನ ಇವತ್ತು ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಇದ್ದಾಗ ಬಿಜೆಪಿಯಲ್ಲಿ ಇದ್ದಾಗ ನಾನು ಮಾತಾಡಿದ್ದ ಮಾತುಗಳನ್ನ ನಾನು ಹೇಳ್ತಿರೋದು. ಅವ್ರು ಸಚಿವರಾಗಿದ್ದಾಗ ಇವತ್ತಿನ ಅಗತ್ಯತೆ ಏನಿದೆ ಅಂತ ಮಾತಾಡ್ತಾ ಇದ್ದೀನಿ, ರಾಜಕಾರಣ ಮಾತಾಡ್ತಾ ಇಲ್ಲ. ಇವತ್ತಿನ ಇರ್ತಕ್ಕಂಥ ಅಗತ್ಯತೆ ಏನಂತ ಹೇಳಿದ್ರೆ ತಮ್ಮ ಫ್ಯಾಮಿಲಿ ಕೂಡ ಇದೇ ಜಿಲ್ಲೆಯಲ್ಲಿದೆ, ಇದೇ ಊರಲ್ಲಿದೆ. ತಮ್ಮ ಫ್ಯಾಮಿಲಿಗೆ, ನಮ್ಮ ಫ್ಯಾಮಿಲಿಗಳಿಗೆ, ಎಲ್ಲರೂ ಫ್ಯಾಮಿಲಿಗೆ ಇದು ಒಡಕಾಗತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ಬಗ್ಗೆ ಮಾತಾಡೋಣ. ಹಂಗಾಗಿ ಇದಕ್ಕೆ 3ನೇ ಹಂತದ ಶುದ್ಧೀಕರಣ ಕೇಳ್ತಾ ಇದೆ, ಬೇರೆ ಇನ್ನೇನು ಕೇಳ್ತಾ ಇಲ್ಲ.